ನಾನು ಕೊಡಗಿನಿಂದ ಕವಿತಾ ತಿಮ್ಮಯ್ಯ. ನಾನು ಶೋಭಾ ನಾಚಪ್ಪ ಅಂತ. ನನ್ನ ಹೆಸರು ಅಜಯ್ ದೊಡ್ಡಮನೆ ಅಂತ ಹೇಳ್ಬಿಟ್ಟು. ನನ್ನ ಹೆಸರು ವೈಜಯಂತಿ ಮಾಲಾ ಅಂತ. ನಮಸ್ತೆ, ನನ್ನ ಹೆಸರು ಚೇತನ. ನನ್ನ ಹೆಸರು ಅರ್ಚನಾ ಅಂತ. ನಾನು ಶಿವಮೊಗ್ಗದಿಂದ ಬಂದಿದ್ದೀನಿ. ನನ್ನ ಹೆಸರು ಸುಮಾ ರಮೇಶ್. ನನ್ನ ಹೆಸರು ಅನುಷಾ ಅಂತ. ನಾನು ಬ್ಯಾಂಗ್ಳೂರು ಯಲಹಂಕ ನ್ಯೂ ಟೌನ್ ಇಂದ ಬಂದಿದ್ದೀನಿ. ಜೈ ಸದ್ಗುರು. ನನ್ನ ಹೆಸರು ಕಾಂತಲಕ್ಷ್ಮಿ ಅಂತೇಳಿ. ನಮಸ್ತೆ, ನಾನು ಸುಮಾ ಸುರೇಶ್ ಕೊಡಗಿನಿಂದ ಬಂದಿದ್ದೇನೆ. ಇವತ್ತು ಗುರುಗಳ ಕುಂಡಲಿನಿ ಕ್ಲಾಸ್ ನನಗೆ ತುಂಬ ಖುಷಿಯಾಯಿತು. ಇದಕ್ಕಿಂತ ಮೊದಲು ನಾನು ತುಂಬ ಕ್ಲಾಸ್ ಅಟೆಂಡ್ ಮಾಡಿದೆ, ಆದರೆ ಈ ಥರದ ಅನುಭವ ಇದೆ ನನಗೆ ಫಸ್ಟ್. ನಾನು ಯೂಟ್ಯೂಬ್ ಗೌರಿ ಶಕ್ಕಿ ಚಾನೆಲ್ ಮೂಲಕ ಗುರುಜಿಯವ್ರ ಬಗ್ಗೆ ತಿಳ್ಕೊಂಡೆ, ಶಕ್ತಿ ಕ್ರಿಯಾ ಬಗ್ಗೆನೂ ಕೂಡ ತಿಳ್ಕೊಂಡೆ. ಗೌರಿ ಶಕ್ತಿ ಸ್ಟುಡಿಯೋ ಇವರ ಮುಖಾಂತರ ಆಯಿತು. ನಂತರ ಆನ್ಲೈನಲ್ಲಿ ಗುರುಗಳು ಶಕ್ತಿ ಕ್ರಿಯಾ 7 ದಿನದ ಕುಂಡಲಿನಿ ದೀಕ್ಷೆಗೋಸ್ಕರ ನಾವು ಇಲ್ಲಿ ಬಂದಿದ್ದೇವೆ. ದೀಕ್ಷೆಯಿಂದಾಗಿ ನನಗೆ ತುಂಬ ವೈಬ್ರೇಷನ್ ಆಗಿದೆ. ಅದರಿಂದಾಗಿ ಉಳಿದವರಿಗೂ ಸಹ ನನಗೆ ಅನಿಸ್ತದೆ, ಈ ದೀಕ್ಷೆಯನ್ನು ತಗೊಳ್ಬೇಕು ಅಂತ ಅನಿಸ್ತದೆ ನನಗೆ. ಉಳಿದವರು ಸಹ ಈಗ ನಾನು ಕ್ಲಾಸ್ ಅಟೆಂಡ್ ಮಾಡಿದ್ಮೇಲೆ ನನಗೆ ಎಷ್ಟು ಎನರ್ಜಿ ಬಂದಿದೆ ಅಂದರೆ ಅದು ನೆಕ್ಸ್ಟ್ ಲೆವೆಲಲ್ಲೇ ಇದೆ. ನನಗೆ ಗುರುಜಿಯಿಂದ ತುಂಬ ಹೆಲ್ಪ್ ಆಗಿದೆ. ತುಂಬಾ ನನ್ನ ಫೈನಾನ್ಷಿಯಲಿ ಆಗಲಿ ಯಾವುದೇ ರೀತಿಯಲ್ಲಾದರೂ ನಾನು ಮುಂದುವರಿಬೇಕು ಅಂತ ನಾನು ಗುರುಜಿಗೆ ದೀಕ್ಷೆ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ನನಗೆ ಈ ಶಕ್ತಿ ಕ್ರಿಯಾ ಬಗ್ಗೆ ಗೌರಿ ಶಕ್ತಿ ಸ್ಟುಡಿಯೋದಲ್ಲಿ ಗುರುಜಿದು ಒಂದು ಇಂಟರ್ವ್ಯೂ ನೋಡ್ಬಿಟ್ಟು ಗೊತ್ತಾಯ್ತು. ಅದರಲ್ಲಿ ಶಕ್ತಿ ಕ್ರಿಯಾ ಬಗ್ಗೆ ಅನ್ನೋದಕ್ಕಿಂತ ಅವರು ಮನಸ್ಸಿನ ಬಗ್ಗೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಇವ್ರದ್ದು ಒಂದೆರಡು ಅವ್ರದ್ದು ಎಪಿಸೋಡ್ ನೋಡಿದ್ಮೇಲೆ ನನಗೆ ಇವರೇ ನನ್ನ ಗುರುಗಳು ಅಂತ ಅನ್ಸಕ್ ಶುರು ಆಗ್ಬಿಡ್ತು. ಹಾಗಾಗಿ ನಾನು ಇವ್ರನ್ನೇ ಇದ್ ಮಾಡಿ ಫಸ್ಟ್ ಕ್ಲಾಸ್ ಅಟೆಂಡ್ ಮಾಡಿದೆ. ಐ ಥಿಂಕ್ ಮಾರ್ಚ್ ಇಂದ ಸ್ವಲ್ಪ ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಅವಾಗಿಂದ ತುಂಬಾ ರಿಲ್ಯಾಕ್ಸ್ ಆಗಿ ಪೀಸ್ಫುಲ್ ಆಗಿ ಖುಷಿಯಾಗಿದ್ದೀನಿ. ಶ್ರೀರಾಮ್ ಅವರ ಸದ್ಗುರುಗಳ ಪರಿಚಯ ಆಗಿದ್ದು ಯೂಟ್ಯೂಬ್ ಅದು ಗೌರಿ ಶಕ್ಕಿ ಅವ್ರು ನೋಡ್ತಾ ಇದ್ದೆ. ನಾನು ಪ್ರಾಮಾಣಿಕವಾಗಿ ನನ್ನ ಅಭಿಪ್ರಾಯ ಹೇಳ್ತೀನಿ. ಮೊದಲು ನೋಡಿದಾಗ ಸದ್ಗುರು ಎಷ್ಟು ಜನ ಗುರುಗಳು ಮಾತಾಡ್ತಾರೆ ಬಿಡಪ್ಪ, ಇವರು ಅದರಲ್ಲಿ ಒಬ್ಬರು ಅಂತ ಒಂಥರ ಉದಾಸೀನ ಮಾಡಿದ್ದೆ. ಆಮೇಲೆ ಯಾಕೋ ನನಗೆ ಸದ್ಗುರು ಅವ್ರ ಏನಪ್ಪ ವಿಡಿಯೋ ನೋಡು ಅಂತ ಮನಸ್ಸು ಹೇಳ್ತಾ ಇತ್ತು. ಆಮೇಲೆ ಗೌರಿ ಶಕ್ಕಿ ಅವರ ಒಂದು ಇದು ಏನಪ್ಪ ಯೂಟ್ಯೂಬಲ್ಲಿ ಚಾನಲ್ ಬರುತ್ತಲ್ಲ, ಅದರಲ್ಲಿ ನೋಡೋಕೆ ಶುರು ಮಾಡಿದೆ. ಮೊದಲು ಅದ್ರಲ್ಲಿ ಗುರುಗಳು ಮನಸ್ಸಿನ ಬಗ್ಗೆ ಹೇಳ್ತಾ ಹೋದಲ್ಲ, ನಾನು ತುಂಬಾ ಇಷ್ಟ ಆಯ್ತು. ಅಂದರೆ ಏನಪ್ಪ ಅಂದರೆ ಅವ್ರು ಹೇಳ್ತಾ ಇರೋ ಶೈಲಿ, ಮಾತಿನ ಶೈಲಿ ಇದೆಯಲ್ಲ, ಒಂಥರ ನಮ್ಮನ್ನೆಲ್ಲೋ ಒಂದು ಕಡೆ ಹಿಡಿದಿಡ್ತಿತ್ತು. ಯೂಟ್ಯೂಬ್ ಚಾನಲಲ್ಲಿ ಗುರುಜಿದು ಒಂದು ಇಂಟರ್ವ್ಯೂ ನೋಡಿಬಿಟ್ಟು ಅದರಲ್ಲಿ ಗುರುಜಿ ಆ ಶಕ್ತಿ ಕ್ರಿಯೆ ಬಗ್ಗೆ ಮನಸ್ಸಿಗೆ ಸಂಬಂಧಪಟ್ಟ ಹಾಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋದರು. ಆವಾಗ ನಂಗೆ ಅನ್ನಿಸ್ತು, ಇದು ಈ ಶಕ್ತಿ ಕ್ರಿಯೆ ಅವ್ರು ಹೇಳಿರೋ ಥರ ಇಲ್ಲ, ಇದು ಬೇರೆಯೇ ಇದೆ, ನಾನು ನೋಡೋಣ ಅಟೆಂಡ್ ಮಾಡಿ ಅಂತ ಹೇಳಿ ಏಪ್ರಿಲ್ 15ರಿಂದ ಆನ್ಲೈನಲ್ಲಿ 7 days ಕ್ಲಾಸಸ್ ಮಾಡಿದ್ರು. ಅದನ್ನು ನಾನು 2 times ಅಟೆಂಡ್ ಮಾಡಿದೆ. ನಾವು ಎಷ್ಟೋ ಸ್ಪಿರಿಚುವಲ್ ಕ್ಲಾಸಿಗೆ ಅಟೆಂಡ್ ಆಗಿದ್ದೀವಿ. ಅದರಲ್ಲಿ ಕೆಲವು ಇಷ್ಟವಾಗಿದ್ದೂ ಇವೆ. ಆದರೆ ಗುರುಗಳು ನೀಡಿರುವ ಶಕ್ತಿ ಕ್ರಿಯೆಯು ಮತ್ತೆ ಒಂದು ವಾರ ಕಳೆಯೋದ್ರೊಳಗೆ ನನ್ನ ಒಂದು ಪ್ರಾಬ್ಲಮ್ ಆಟೋಮೆಟಿಕ್ಕಾಗಿ ಸಾಲ್ವ್ ಆಗಿದ್ದು ನನಗೆ ಗೊತ್ತಾಯಿತು.